ಶಿವ ತಾಂಡವ ಸ್ತೋತ್ರದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೀವಿ. ಈಗಾಗಲೇ 11 ಶ್ಲೋಕಗಳನ್ನು ಕಲಿತು ಮುಗಿಸಿದ್ದೀವಿ. ಈಗ 12ನೇ ಶ್ಲೋಕ. ದಿಶದ್ವಿಚಿತ್ರಕಲ್ಪಯೋರ್ ದೃಶದ್ವಿಚಿತ್ರಕಲ್ಪಯೋರ್ ದೃಶದ್ವಿಚಿತ್ರಕಲ್ಪಯೋರ್ ಭುಜಂಗಮೌಕ್ತಿಕಸ್ರಜೋರ್ ಭುಜಂಗಮೌಕ್ತಿಕಸ್ರಜೋರ್ ದೃಶದ್ವಿಚಿತ್ರಕಲ್ಪಯೋರ್ ಭುಜಂಗಮೌಕ್ತಿಕಸ್ರಜೋರ್ ಗರಿಷ್ಠರತ್ನಲೋಷ್ಟಯೋ ಗರಿಷ್ಠರತ್ನಲೋಷ್ಟಯೋ ಸುಹೃದ್ವಿಪಕ್ಷಪಕ್ಷಯೋ ಸುಹೃದ್ವಿಪಕ್ಷಪಕ್ಷಯೋ ಗರಿಷ್ಠರತ್ನಲೋಷ್ಟಯೋ ಸುಹೃದ್ವಿಪಕ್ಷಪಕ್ಷಯೋ ತೃಣಾರವಿಂದಚಕ್ಷುಷೋ ತೃಣಾರವಿಂದಚಕ್ಷುಷೋ ಪ್ರಜಾಮಹಿ ಮಹೇಂದ್ರಯೋ ಪ್ರಜಾಮಹಿ ಮಹೇಂದ್ರಯೋ ಸಮಂ ಪ್ರವರ್ತಯನ್ಮನಃ ಸಮಂ ಪ್ರವರ್ತಯನ್ಮನಃ ಕದಾ ಸದಾ ಶಿವಂ ಭಜೆ ಕದಾ ಸದಾ ಶಿವಂ ಭಜೆ ದೃಶದ್ವಿಚಿತ್ರಕಲ್ಪಯೋರ್ಭುಜಂಗಮೌಕ್ತಿಕಸ್ರಜೋರ್ ಗರಿಷ್ಠರತ್ನಲೋಷ್ಟಯೋ ಸುಹೃದ್ವಿಪಕ್ಷಪಕ್ಷಯೋ ತೃಣಾರವಿಂದಚಕ್ಷುಷೋ ಪ್ರಜಾಮಹಿ ಮಹೇಂದ್ರಯೋ ಸಮಂ ಪ್ರವರ್ತಯನ್ಮನಃ ಕದಾ ಸದಾ ಶಿವಂ ಭಜೆ. ಇನ್ನೊಂದ್ಸಲ ಅಭ್ಯಾಸ ಮಾಡೋಣ. ದೃಶದ್ವಿಚಿತ್ರತಲ್ಪಯೋರ್ಭುಜಂಗಮೌಕ್ತಿಕಸ್ರಜೋರ್ ಗರಿಷ್ಠರತ್ನಲೋಷ್ಟಯೋ ಸುಹೃದ್ವಿಪಕ್ಷಪಕ್ಷಯೋ ತೃಣಾರವಿಂದಚಕ್ಷುಷೋ ಪ್ರಜಾಮಹಿ ಮಹೇಂದ್ರಯೋ ಸಮಂ ಪ್ರವರ್ತಯನ್ಮನಃ ಕದಾ ಸದಾ ಶಿವಂ ಭಜೆ. ಈಗ ಇದರ ಅರ್ಥ ಹೇಳಲಿಕ್ಕೆ ಹೋದರೆ, ಪ್ರಪಂಚದ ವಿವಿಧ ರೂಪಗಳ ಕಡೆಗೆ, ಹಾವು ಮತ್ತು ಮಾಲೆಯ ಕಡೆಗೆ, ಅತ್ಯಮೂಲ್ಯವಾದ ರತ್ನದ ಕಡೆಗೆ, ಮತ್ತು ಸ್ನೇಹಿತರು ಶತ್ರುಗಳ ಕಡೆಗೆ, ಹುಲ್ಲು ಅಥವಾ ಕಮಲದ ಕಡೆಗೆ, ಸಾಮಾನ್ಯ ಜನರ ಕಡೆಗೆ, ಚಕ್ರವರ್ತಿಗಳ ಕಡೆಗೆ ಶಿವನು ಸಮಚಿತ್ತ ದೃಷ್ಟಿಯನ್ನು ಇಟ್ಟಿರ್ತಾನೆ ಅಂತ ಇದ್ರೆ ಹೇಳಲಾಗುತ್ತೆ. ಅಂದರೆ ಯಾವಾಗಲೂ ಸಮಾನತೆಯನ್ನು ತೋರ್ತಾನೆ ಅಂತ ಇದ್ರ ಅರ್ಥ. ಅಂದರೆ ಯಾವಾಗಲೂ ಅಷ್ಟೇ ಶಿವ ಒಂದು ದೃಷ್ಟಿ ಮತ್ತು ನಡತೆ ಸಮಾನತೆಯೊಂದಿಗೆ ಯಾವಾಗಲೂ ಇರ್ತಾನೆ ಅಂತ ಶಿವನನ್ನು ನಾನು ಆರಾಧಿಸ್ತೀನಿ ಅಂತ ಇದರ ಅರ್ಥ.